28ನೇ ತಾರೀಕು ನಾವು ಕುರುಮನೆಗೆ ಬರಬೇಕಂತ ಇಂಡಿಗೋ ಏರ್ಲೈನ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ರಿಟರ್ನ್ ಏರ್ಲೈನ್ಸ್ ಬಂದುಬಿಟ್ಟು 4ನೇ ತಾರೀಕು 6:50ಗೆ ನಮ್ಮ ರಿಟರ್ನ್ ಏರ್ಲೈನ್ಸ್ ಬಂದಿತ್ತು. ಬಟ್ 6:50ಗೆ ಇಲ್ಲಿ ಬಂದು ನಾವು ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ನು ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೂಡ ಕೊಟ್ಟಿಲ್ಲ. ನಾಳೆ ಇದೆ ಇಲ್ಲ, ನಾಳುತ್ತೆ ಇದೆ ನಾಳುತ್ತಾನೂ ಇಲ್ಲ, ಅಕಾಮಿಡೇಷನು ಕೊಡ್ತಿಲ್ಲ. ರೀಫಂಡು 7 ದಿನಕ್ಕೆ ಆಗುತ್ತಂತೆ. ಈಗ ತುಂಬ ಜನ ಕ್ರೆಡಿಟ್ ಕಾರ್ಡ್ಸಲ್ಲಿ ಪೇ ಮಾಡಿರ್ತಾರೆ, ಕೆಲವೊಬ್ಬರು ಅಮೌಂಟಲ್ಲಿ ಪೇ ಮಾಡಿರ್ತಾರೆ, ಕೆಲವೊಬ್ಬರ ಹತ್ರ ₹1 ಇರಲ್ಲ. ಈಗ ನಾವು 12 ಜನ ಬಂದಿದ್ವಿ. 12 ಜನರಲ್ಲಿ ಒಬ್ಬರ ಹತ್ರನೂ ₹1 ಇಲ್ಲ. ಒಬ್ಬರ ಹತ್ರ ₹1 ಇಲ್ದಿರ ಈಗ ನಾವು ಯಾವ ಥರ ನಾವು ನಮ್ಮ ಊರಿಗೆ ನಾವು ಸೇರ್ಕೊಳ್ಳಿ ಹೇಳಿ. ಈಗ ಬೆಂಗಳೂರಿಗೆ ಯಾವ ಥರ ರೀಚ್ ಆಗಲಿ, ₹1 ಯಾರ ಹತ್ರ ಇಲ್ಲ. ರೀಶೆಡ್ಯೂಲ್ ಕೊಡ್ತಿಲ್ಲ. ಅಮೌಂಟ್ ಬಂದ್ಬಿಟ್ಟು 7 ದಿನಕ್ಕೆ ರಿಫಂಡ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. 7 ದಿನಕ್ಕೆ ರೀಪೇಮೆಂಟ್ ಆಗ್ತದೆ ನಮಗೆ. ಈಗಿನ ವ್ಯವಸ್ಥೆ ಏನು? ಈಗ ಊಟ ಇಲ್ಲ. ಬೆಳಗ್ಗೆಯಿಂದ ನಾವು ಸಾಯಂಕಾಲ 4 ಗಂಟೆಗೆ ಬಂದಿದ್ದೀವಿ ಏರ್ಪೋರ್ಟ್ಗೆ. 4 ಗಂಟೆ ಏರ್ಪೋರ್ಟ್ ಬಂದು ಇಲ್ಲಿವರೆಗೂ ನಾವು ಕಾತಿದ್ವಿ. ಒಬ್ಬರ ಹತ್ರ ಒಂದು ರೀಫಂಡ್ ಇಲ್ಲ, ರೀಫಂಡ್ ಆಪ್ಷನ್ ಇಲ್ಲ, ರೀಶೆಡ್ಯೂಲ್ ಆಪ್ಷನ್ ಇಲ್ಲ, ಇಲ್ಲ ಬೇರೆ ಏನು ವ್ಯವಸ್ಥೆ ಇಲ್ಲ, ಹೋಟೆಲ್ ವ್ಯವಸ್ಥೆ ಇಲ್ಲ, ಒಂದು ವಾಟರ್ ಬಾಟಲ್ ಕೊಟ್ಟಿಲ್ಲ ನೀರು ಕುಡಿಯೋಕೆ ಇಲ್ಲ. ನಾಳೆ ದಿನ ಬೇರೆ ಶೆಡ್ಯೂಲ್ ಅಂತ ನೋಡ್ತೀವಿ ಅಂದ್ಕೊಡ್ರೆ ನಾಳೆ ದಿನ 20,000 ಇದೆ. ಒಂದು ಫ್ಲೈಟ್ ಟಿಕೆಟ್ 20,000, 30,000, 40,000 ಇದ್ರೆ ಯಾವ ತರ ನಾವು ಪೇ ಮಾಡ್ಕೊಂಡ್ ಬರಕ್ಕಾಗುತ್ತೆ? ಇಂಡಿಗೋ ಏರ್ಲೈನ್ಸ್ ಅಂತೂ ಅಧ್ವಾನ ಏರ್ಲೈನ್ಸ್ ಯಾವ್ದು ಇಲ್ಲ. ವರಸ್ಟ್ ಏರ್ಲೈನ್ಸ್ ಇದೆ ಇಂಡಿಗೋ ಏರ್ಲೈನ್ಸ್, ತುಂಬಾ ವರಸ್ಟ್ ಏರ್ಲೈನ್ಸ್ ಇದೆ. ಅಕಾಮಿಡೇಷನ್ ಕೊಡ್ತಿಲ್ಲ ಅವರು, ಇಲ್ಲ ರೀಶೆಡ್ಯೂಲ್ ಪ್ಲಾನ್ ಮಾಡ್ತಿಲ್ಲ, ಇಲ್ಲ ಏನು ಪ್ಲಾನ್ ಮಾಡ್ತೀರಾ. ಇವರು ಇಷ್ಟು ಕಷ್ಟ ಪಡ್ತಿದ್ದಾರೆ ಹುಡುಗರಿಗೆ. ಒಬ್ರು ಇಬ್ಬರಲ್ಲ, ಆಲ್ಮೋಸ್ಟ್ 300-400 ಜನ ಇದ್ದಾರೆ ಇಲ್ಲಿ. ಯಾರು ನಮ್ಮನ್ನು ಇಟ್ಕೊಂತಿಲ್ಲ. ತುಂಬಾ ಫೇಕ್ ಇದೆ ಇಂಡಿಗೋ ಏರ್ಲೈನ್ಸ್, ಪೂರಾ ಫೇಕ್ ಇದೆ. ಅಲ್ಲಿ ಹೋದ್ರೆ ಒಂದು ಮಾತು ಹೇಳ್ತಾರೆ, ಈ ಸೈಡ್ ಇನ್ನೊಬ್ರು ಬಂದು ಇನ್ನೊಂದು ಮಾತು ಹೇಳ್ತಿದ್ದಾರೆ. ಯಾರು ಕರೆಕ್ಟ್ ಆಗಿ ನಮ್ಗೆ ಆನ್ಸರ್ ಕೊಡ್ತಿಲ್ಲ. ಆನ್ಸರ್ ಕೊಡಕ್ಕೂ ಯಾರ ಕೈಲಿ ಆನ್ಸರ್ ಕೊಡಕ್ ಆಗ್ತಿಲ್ಲ. ಇಲ್ಲಿ ಯಾರು ಯಾವ ತರ ಕೊಡ್ತಿದ್ರ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ರೀಶೆಡ್ಯೂಲ್ ಇಲ್ಲ, ರೀಪೇಮೆಂಟ್ 7 ದಿನಕ್ಕೆ ರೀಪೇಮೆಂಟ್ ಆಗುತ್ತೆ. ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಒಬ್ಬರ ಹತ್ರ ₹1 ಇಲ್ಲ. ನಾವ್ ಏನ್ ಮಾಡ್ಲಿ ಹೇಳಿ? Actually, I booked the Indigo flight. It has happened almost 2 months ago. So now, before 2 hours of here, when we came to know, it is they're saying it has cancelled. Like, I feel they should have a proper information or prior information to the people who are traveling, because everyone will be having different occasions or reasons to travel. But everything will be postponed or spoiled. Some can be postponed, some may not be postponed. Like, we are going for a devotional trip to Shirdi, from there to Tirupati. We have booked tickets for before 2 to 3 months, and there is we should almost book the tickets for 3 months for Tirupati and everything. But because of this flight, we cannot go to Shirdi, and from there everyone is suffering. And we are also having the family there waiting for us, so that we all together go for the darshan. Everything is delayed. If we get refund for this also, we cannot get refund for the other things, which this is all caused by, like, they should have a prior information or something should be there, some information or some alerts or something should be. The refund or whatever it is, because I have flight today to Delhi, which I'm told is cancelled. Now I have onward bookings from Delhi to other places. My return from the thing, I want to know all the details for that. For which I am saying, can some Indigo employee, some senior person, come here and help us out to sort out the issue. Now whatever has happened has happened. I am not fighting with anybody. I am not arguing with anybody. I am only asking, please ease my difficulty, my agony. I'm in agony. This agony, I am tortured. So please help me in sorting out the problem, because you have to manage this. There's nobody from the Indigo management is here to manage the situation. Only 2 counters. Sorry. Thousands of passengers are standing. Now you're managing with just 2 counters. You should have more counters here. Since how many days you are? I'm coming today only. Today only is my flight to Delhi, which How I many booked. hours? So now I'm here almost for about half an hour to 45 minutes. You can say. But there are people before me. They are standing here for hours, and I have not moved. I've been in the same position. Thank you.